ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಆರೋಗ್ಯ ಕೇಂದ್ರ ಆಗಿತ್ತು. ಬಹಳ ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು. ಆರೋಗ್ಯ ಕೇಂದ್ರ ಆಗಿತ್ತು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಎಲೆಕ್ಷನ್ ಮಾಡೇ ನೀವು ಮಂತ್ರಿಗಳ ಯಾಕೆ ಇದ್ ಮಾಡ್ತೀರಿ? ಈಗ ಮಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವ್ನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡಿ, ಇಲ್ಲಿ ಮಾತಾಡಿ, ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದೊಂದು ನ್ಯಾಯಪೇಸೆ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಕಮ್ಮಿ ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ ಇದ್ರ ಬಗ್ಗೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಟ್ಟಿದ್ದೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು. ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳು ಇರೋದು ಅಂತ. ಹೇಳ್ದೆ ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ನಲ್ಲಿ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ನೀವು ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರದಲ್ಲಿ ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ ಅದನ್ನು ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ನಮ್ಮ ಭಾಷೆ ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮನೆ ಅಧ್ಯಕ್ಷರೇ ಅಶೋಕಣ್ಣ 1 ಮಿನಿಟ್. ಈಗ ಮನೆ ಅಧ್ಯಕ್ಷರೇ ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ. ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT 1 ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ದೀವಿ. ಹೊಸದಾಗೇನು ಮಾಡಿಲ್ಲ ನಾವು. ಈಗ ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು. ಆಮೇಲೆ ಹೋಗಿ ಅದನ್ನ ಫ್ರೂಟ್ಸ್, ಅದೇನು ಫ್ರೂಟು ಬಿಡ್ಲಿಲ್ಲ, ಒಣಗೋಯ್ತು ಎಲ್ಲ, ಕೊಳ್ತೋಯ್ತು ಅಷ್ಟು. ಒಂದು ಫ್ರೂಟು ಹೋಯ್ತು, ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಬರ್ಕೊಟ್ಬಿಟ್ರೆ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ಹೇಳು, ನಾನು ಬರ್ಕೊಡಲ್ಲ. ಮಾತಾಡ್ಲಿ, ಹೇಳಿ. ಒಂದ್ ಸೆಕೆಂಡ್ ಮೈಕ್ ಹಾಕೊಳ್ಳಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಸಚಿವರ ಮಾತುಗಳನ್ನು ಗಂಭೀರವಾಗಿ ಆಲಿಸಿದರು ಅಂತಲೇ ತಿಳ್ಕೊಂಡೆ ನಾನು. ಎಲ್ಲರೂ ಆಲಿಸಿದ್ವಿ. ಅವರ ಕೊನೆಯ ಶಬ್ದ ಸಹಿತ ನೀವೇನು ವಿಷಾದಿಸುತ್ತೇನೆ ಅಂತ ಹೇಳಿದರು. ಇದು ನಾನು ನಮ್ಮ ಕಿವಿ ನಿಮ್ಮ ಕಿವಿ ಒಂದು ಸೆಕೆಂಡ್ ನಿಮ್ದು ಸೌಂಡ್ ಸಿಸ್ಟಮ್ ಅದೇನೆ, ನಮ್ದು ಸೌಂಡ್ ಸಿಸ್ಟಮ್ ಅದೇನೆ, ಬೇರೆ ಬೇರೆ ಇಲ್ಲ. ಒಂದು ನಿಮಿಷ ಪ್ಲೀಸ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೇಳಿರೋದ್ರಿಂದ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ
ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ. 1,26,00,000 ಗೃಹಲಕ್ಷ್ಮಿಯರ ಪ್ರಶ್ನೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇದು ಬೇಷರತ್ ಕ್ಷಮೆ ಇರ್ಬೇಕು ಹೊರತು ಷರತ್ತುಬದ್ಧ ಕ್ಷಮೆ ಇರಬಾರ್ದು. ಯಾರಿಗಾರು ಸದನಕ್ಕೆ ತಪ್ಪು ದಾರಿ ತೆಗೆದು ಯಾರಿಗಾರು ಮನಸ್ಸಿಗೆ ನೋವಾಗಿದೆ ಅಂದ್ರೆ ಏನರ್ಥ? 1,26,00,000 ಜನ ಗೃಹಲಕ್ಷ್ಮಿಯರ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ. ಅಧ್ಯಕ್ಷರೇ, ಒಲ್ಲದ ಗಂಡಗ ಮೊಸರಿನಾಗ ಕಲ್ಲಂತ. ಕೇಳಿ 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 ನೀವು ಹಿಂಗ ಹೇಳಬೇಕು, ಹಿಂಗ ಕ್ಷಮಾ ಕೇಳಬೇಕು. ಅವರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕು. ಅದನ್ನೇ ಹಿಂಗೆ ಹೇಳಿಲ್ಲ, ಹಿಂಗೆ ಹೇಳಿದರು, ಹಿಂಗೆ ಹೇಳ್ಬೇಕಾಗಿತ್ತು, ಅವ್ರಿಗೆ ಕೇಳಬೇಕಾಗಿತ್ತು. ಉತ್ತರ ಸದನಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅದ್ರ ಬಗ್ಗೆ ವಿವರಿಸಿ ಹೇಳಿದರು. ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದನದ ಕರ್ತವ್ಯ ಆಗ್ತದೆ. ಆಮೇಲೆ ಬಿಡ್ಬೇಕು. ಇವತ್ತು ಗೃಹಲಕ್ಷ್ಮಿಯರ ಕ್ಷಮಾ ಕೇಳ್ತಾ ಇಲ್ಲ, ಕ್ಷಮಾನ ಕ್ಷಮಾ ಕೇಳ್ತಾ ದಿವಾಳಿ ಆಗಿದ್ದು ನಮ್ಮ ಸರ್ಕಾರ ಅಲ್ಲ. ನಮ್ಮ ಕ್ವಶನ್ ಆನ್ಸರ್ ಬಡವರಿಗೇನು ಪೂರ್ಣವಾಗಿ ಅದನ್ನ 40% ಕಟ್ ಮಾಡುವುದನ್ನ ನಿರ್ಣಯ ಮಾಡಿದ್ರಿ ನೀವು. ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಬನ್ನಿ, ನಾವು ಮಾತಾಡ್ತೀವಿ. ನೀವು ಆ ಚರ್ಚೆ ತಗೊಬನ್ನಿ, ನರೇಗಾ ಚರ್ಚೆ ತಗೊಬನ್ನಿ, ಮಾತಾಡ್ತೀವಿ. ನರೇಗಾನೇ 40% ಕಟ್ ಮಾಡೋದನ್ನ ನಿರ್ಣಯ ಮಾಡಿ 4,000 ಕಟ್ ಮಾಡಿದ್ರೆ ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ. ಅಧ್ಯಕ್ಷರೇ ನಿರ್ಣಯ ಮಾಡ್ತಾರೆ. ಒಂದ್ ರೆಡ್ಡಿ ಅವ್ರೆ ಒಂದ್ ಸೆಕೆಂಡ್ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಮಹೇಶ್ ತಂಗಿಗೆ ಈಗ ಯಾರದಲ್ಲಿ ಹೊಸಬ್ರೊಬ್ರು. ಹಲೋ, ಭೀಮನ್ ಗೌಡ್ ಪಾಟೀಲ್. ಈಗ ನೋಡಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವಿಲ್ಲಿ ಹೋಗಿ ಬೇರೆ ಬೇರೆ ಚರ್ಚೆಗೆಲ್ಲ ತಗೊಳ್ಬೇಕು. ಒಂದು, ನಿಮ್ದೇನು ಬೆಳಿಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕ ಸಂದೇಶ ಏನಂತಂದರೆ ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಷನ್ ನಮಗೆ ಸದನಕ್ಕೆ ಬರಬೇಕು. ಮುಂದೆಗೆ ಯಾರು ಕೂಡ ಈ ರೀತಿ ಉತ್ತರ ಕೊಡೋದು ಯಾವ ರೀತಿ ಆಗಬಾರ್ದು. ಮತ್ತು ಇದು ಸದನ ಕೊಡುವಂಥ ಎಲ್ಲ ಉತ್ತರದಲ್ಲಿ ಎಲ್ಲ ಗೌರವ ಬರೋ ರೀತಿ ಇರಬೇಕಂತ ಹೇಳಿಕೊಂಡು ಸಚಿವರೇ ಬಂದು ಉತ್ತರ ಕೊಡಬೇಕು ತಾವೆಲ್ಲ ಕೂಡ ಹೇಳಿದ್ದೀರಿ. ಸಚಿವರು ಬಂದು ಇವತ್ತು ಉತ್ತರ ಕೊಟ್ಟರು. ನೀವೀಗ ಏನು ಹೇಳ್ತೀರ ಅಂತ ಹೇಳಿದರೆ ಅದು ಹಾಗೆಲ್ಲ ಹೀಗೆ ಕೊಡಬೇಕು. ಅವ್ರೇನು ಹೇಳಿದ್ರು, ಅವರ ಒಬ್ಬೊಬ್ರಿಗೆ ಮಾತಾಡುವಾಗ ಒಂದೊಂದು ರೀತಿಯ ಒಂದು ವೇ ಆಫ್ ಟಾಕಿಂಗ್ ಇದೆ, ಒಂದು ಎನಿಸ್ತದೆ. ಈಗ ನಾನು ಒಬ್ಬೊಬ್ಬರಿಗೆ ಒಂದು ಯಾಕೆ ಕ್ಷಮೆಗೆ ಅಥವಾ ಏನು ಎಚ್ಚಾರ ಬೇಕಂದರೆ ಒಂದೊಂದು ರೀತಿಯ ಕೆಲವು ವಿಷಾದ ಕೇಳ್ತಾರೆ, ಕೆಲವು ತಪ್ಪು ಹೇಳ್ತಾರೆ. ಅವರವರಿಗೆ ಅನುಕೂಲವ ಒಂದು ಯಾವ ರೀತಿ ಅವ್ರಿಗೆ ಭಾವನೆ ಬರ್ತದೆ ಆ ರೀತಿ ಅದನ್ನು ಹೇಳ್ತಾರೆ. ಅವರ ಉದ್ದೇಶ ಏನಿದೆ ಅಂತ ಹೇಳಿದರೆ ಹೆಚ್ಚಿಗೆ ಯಾರಿಗೆ ಕೂಡ ನೋವಾಗಿದ್ದರೆ ಅದನ್ನು ತಪ್ಪಾಗಿದ್ದರೆ ಅದನ್ನು ವಿಷಾದಿಸ್ತೇನೆ ಅಂತೆಲ್ಲ ಉದ್ದೇಶಪೂರ್ವಕ ಅವರು ಅಂದರೆ ಆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಎಕ್ಸ್ಪ್ರೆಸ್ ಮಾಡುವಾಗ ರೀತಿ ಆ ರೀತಿ ಹೇಳುವಂಥದ್ದು. ಅದು ನೀವೇಗೇನು ಹೇಳ್ತೀರಿ, ಅದು ಹೀಗೆ ಹೇಳ್ಬೇಕಿತ್ತು, ಹಾಗೆ ಹೇಳ್ಬೇಕು. ಇಬ್ಬರು ಅವರು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಇದಕ್ಕೆ ನಾನೊಂದು ತೀರ್ಮಾನ ಕೊಡ್ತೇನೆ. ನೀವು ಅದನ್ನೆಲ್ಲ ಕೇಳಿಸಿಕೊಂಡು ಮುಂದೆ ಹೋಗುವಂತ ವಿಚಾರ ಮಾಡಿ. ಸರ್, 1 ಮಿನಿಟ್. ಒಂದ್ ಸೆಕೆಂಡ್ ತೆಂಗಿನಕಾಯಿ, ಒಂದ್ ಸೆಕೆಂಡ್. ತೀರ್ಮಾನ ಇಡ್ರಿ. ಈಗ ನನ್ನ ಟ್ರ್ಯಾಕ್ ತಪ್ಪಿಸ್ತೀರಿ. ನಾ ಮಾತಾಡಿದ್ಮೇಲೆ ನಿಮ್ ತೀರ್ಮಾನ ಇಡ್ರಿ. ಈಗ ನಿಮ್ಮ ಕಥೆ ಮುಗಿದಿದೆ ಅಲ್ಲಿ. ಇಲ್ಲಿ ವಿಷಯ ನೋಡಿ ಮಹೇಶ್ ತೆಂಗಿನಕಾಯಿ ಅವರೇ, ಈಗ ಟ್ರೈನ್ ಬಂದು ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಕ್ಷಮೆ ಕೇಳಬೇಕು, ವಿಷಾದ ವ್ಯಕ್ತಪಡಿಸಿ. ಇಲ್ಲಿ ಬಂದು ನಿಂತಿದೆ ಅಲ್ಲಿಗೆ. ಈಗ ಅದು ಮತ್ತೆ ನಾವು ಮಾತಾಡುವ. ಈಗ ಅದು ಕೂತ್ಕೊಳ್ಳಿ. ಈಗ ಇಲ್ಲಿಂದ ಟ್ರೈನ್ ಮುಂದೆ ಹೋಗ್ಬೇಕು. ಸೆಕೆಂಡ್. ಈಗ ನಾನು ಇಲ್ಲ ಅಧ್ಯಕ್ಷರೇ, ಮುಂದೆ ನೀನ್ ನಿಲ್ಲಪ್ಪಲ್ಲಿ. ನೀನು ಅಲ್ಲ, ವಿಪ್ ಅಲ್ಲ, ಇದು ಅಲ್ಲ, ಏನೋ ನೀನ್ ಮಾತಾಡ್ತಾರೆ. ನಾವು ಏನಂದ್ರೆ ಯಾಕೆ ಅಲ್ಲಿ ವಿಪ್ ಒಂದ್ ಸೆಕೆಂಡ್. ಈಗ ನಾವು ಹೀಗೆ ಕೇಳಬೇಕು ಅಂತ ನಾನೇನು ಹೇಳಿ ಆಯ್ತು. ನಾನು ಹೀಗೆ ನಮ್ಮ ಲೈನು ಅಂತ ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ರೆ ಅಂತ. ಇಲ್ಲಿ ನೋವಾಗಿರೋದನ್ನೇ ನಾವು ಹೇಳ್ತಾ ಇರೋದು. ನೋವಾಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ.
ಆಗಿದ್ದರೆ ಬೇಡ, ಆಗಿದೆ. ಅದನ್ನ ಹೇಳಿದಾರಲ್ಲ, ಮುಗಿತಲ್ಲ. ಎಲ್ಲ ಹೇಳಿದ್ರು ನೋವು ಆಗಿದ್ದರೆ ಅಂತ ಹೇಳಿದ್ರು. ಅದರಿಂದ ನೋಡಿ ಇಲ್ಲಿ ಅವರು ಹಠ ಹಿಡಿತಾ ಇದ್ದಾರೆ. ಸರ್ಕಾರ ಮಾತಾಡ್ತೀನಿ. ಅಧ್ಯಕ್ಷರೇ, ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಸೊಸೈಟಿ ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ತಪ್ಪು ಒಂದ್ ಸೆಕೆಂಡ್ ಕುಡ್ರಕ್ಕಲ್ಲಿ ಬರೇ ಬಾರಿಗೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಲಕ್ಷ್ಮಿ ಅಂತಕ್ಕಂಥ ಬಹಳ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಸದನಕ್ಕೆ ಅಧಿಕಾರಿಗಳು ಮಾಹಿತಿ ಅದನ್ನ ಕೊಟ್ಟಿದ್ದೀನಿ. ಅದರಿಂದ ತಪ್ಪಾಗಿ ಗೊತ್ತಾಗಿದೆ, ನಾನು ಅದನ್ನ ತಪ್ಪಾಗಿದೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಹಾಗಾಗಿಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೀಳೋದು ಸರಿಯಾದ ಪದ್ಧತಿ ಅಲ್ಲ. ಇದು ಸದನದ ಗೌರವ. ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ಈ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು. ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು. ಈ ಸದನದಲ್ಲಿ 50% ಬರ್ಬೇಕಾಗಿತ್ತು. ಅವ್ರು ಮಹಿಳೆ ಒಬ್ಬ ಮಂತ್ರಿ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ಏನ್ ಸಂದೇಶವನ್ನ ಕೊಡ್ತಾ ಇದೀವಿ ನಾವು ಈ ರಾಜ್ಯ ಜನರಿಗೆ? ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಕಾಲು ಸರಿಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಇದನ್ನ ಇಲ್ಲಿಗೆ ದಯವಿಟ್ಟು ಸೀನಿಯರ್ ಸಚಿವರಾಗಿದ್ದೀರಿ, ಇದ್ದವರಿದ್ದೀರಿ, ನಿಮ್ಮೆಲ್ಲ ದಯವಿಟ್ಟು ಇದನ್ನ ಬಿಟ್ಬಿಡಿ. ಸುರೇಶ್ ಕುಮಾರ್ ಅವ್ರು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ತಾವು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಸರ್. ಅಧ್ಯಕ್ಷರೇ, ಒಂದು ಲೆಟ್ ಅಸ್ ನಾಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಗೊತ್ತಲ್ಲ, ನಾನು ಮಹಿಳೆ ಪುರುಷ ಯಾವ ಜಾತಿ ಆ ಜಾತಿ ಅನ್ನೋದು ಪ್ರಶ್ನೆ ಅಲ್ಲ. ಶಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ. ಉತ್ತರ ಕನ್ನಡ ಸಮಸ್ಯೆ ಬರ್ರಿ ಸರ್, ಇದನ್ನ ಮಾತಾಡೋದು ಅವರು ಸಂಸದೀಯ ವ್ಯವಹಾರ ಸಚಿವರಾಗಿದ್ದವರು. ಈ ಸದನಕ್ಕೆ ನಾವು ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರೆ ಅದನ್ನ ತಿದ್ಕೊಳ್ತಕ್ಕಂಥ ಅವಕಾಶ ಇದೆ, ನಮ್ಮ ನಡವಳಿಕೆಯಲ್ಲಿದೆ. ಇದೆ ಅಂತಂದ್ಮೇಲೆ ಕೂಡ ಅದನ್ನ ಮಾಡಂಗೇ ಇಲ್ಲ ಅಂತಂದ್ರೆ ಇದು ಯಾವ ವ್ಯವಹಾರ ಇದು? ಆಯ್ತು, ಹೇಳಿದ್ರಲ್ಲ ಪ್ರಕಾಶ್ ಸರ್. ನೋಡಿ ಸರ್, ಸುರೇಶ್ ಕುಮಾರ್ ಸರ್, ಪ್ಲೀಸ್ ಯು ಲೆಟ್ ಇಟ್ ಗೋ. ಇಟ್ ಇಸ್ ನಾಟ್ ರೈಟ್. ಗೊತ್ತಿಲ್ಲ. ದಿಸ್ ಇಸ್ ನಾಟ್ ದ ವೇ ವಿ ಶುಡ್ ಬಿ ಇನ್ ದ ಅಸೆಂಬ್ಲಿ ಅಗೇನ್ಸ್ಟ್ ಎ ವುಮನ್, ಟಾರ್ಗೆಟಿಂಗ್ ಎ ವುಮನ್. ಇದೇ ದಿಸ್ ಇಸ್ ನಾಟ್ ರೈಟ್. ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ಮಹಿಳೆ ಸಚಿವರು ಇದೇ ಎಚ್ ಕೆ ಪಾಟೀಲ್ ಕೇಳ್ತಿದ್ರು, ಕ್ವಶನ್ ಕೇಳ್ತಾ ಇದ್ವು. ಇದು ಯಾವುದೋ ಲಿಂಗ ಜಾತಿ ಧರ್ಮದ ಪ್ರಶ್ನೆ ಅಲ್ಲ. ನಂದು ಬಹಳ ಸಿಂಪಲ್ ಇದಿದ್ದು ಅಂತ ಸ್ಪಷ್ಟೀಕರಣ ಕೇಳಿದ್ದು ಅಂದ್ರೆ ಇದು 1,26,00,000. ಮಾನ್ಯ ಅಧ್ಯಕ್ಷರೇ, ದಿಸ್ ಡಿಸ್ಕಷನ್ ಇಸ್ ನಾಟ್ ರಿಕ್ವೈರ್ಡ್. ವಾಟ್ ಯು ಮೀನ್ ಟು ಸೇ? ದಿಸ್ ಡಿಸ್ಕಷನ್ ಇಸ್ ನಾಟ್ ರಿಕ್ವೈರ್ಡ್ at all. Floor the house and it has been rectified. And minister has every right to rectify the answer. ಇದು ನಮ್ಮ ನಡವಳಿಕೆಯಲ್ಲಿದೆ. ಸೆನ್ಸಿಟಿವ್ ಆಗಿದ್ದವರು he cannot ಹೇಳಿದ್ರಲ್ಲ, he cannot talk like that. ಆಯ್ತು, ಈಗ ಪ್ರತಿಪಕ್ಷ ನಾಯಕರೇ ಮುಗಿಸ್ಬಿಡಿ ಸರ್. 1 minute ಸರ್. ಅಶೋಕಣ್ಣ, ಸುದ್ದಿ ಎಲ್ಲೆಲ್ಲೋ ಟ್ರೈನ್ ಎಲ್ಲೆಲ್ಲೋ ಹೊರಟೋಯ್ತು ಸುದ್ದಿ, ಇದು ಎಲ್ಲೆಲ್ಲೋ ವಿಷಯ ಆಗ್ತಾ ಇದೆ. ಅದಕ್ಕೆ ನಾನು
ವಿಷಯಾಂತರ ಆಗೋದ್ ಬೇಡ ಅಂತ. ಪ್ರತಿಪಕ್ಷ ನಾಯಕರು ಮಾತಾಡಿ ಮಹೇಶ್ ಕೂಲಿ ಸರ್, ನಾನು ಮಾತಾಡಿ ಆಗ್ಲಿ ಸರ್, ಮಾತಾಡಿ ಆಗ್ಲಿ ವೈಟ್ ಅಶೋಕಣ್ಣ ಇದು ವಿಷಯಾಂತರ ಆಗೋದ್ ಬೇಡ. ಈಗ ಬಹಳಷ್ಟು ಸದಸ್ಯರು ಕೇಳಿದ್ದಾರೆ. ಮಹೇಶ್ ಕೂತ್ಕೊಳ್ಳಿ. ಯಾರು ಅವರಲ್ಲಿ ಯಾರು ನೇಮರಾಜ್ ನಾಯ್ಕ್ ನೇಮರಾಜ್ ಏನು ಅವರಿಗೆ ಕಿವಿ ಕೇಳಿದಿಲ್ವೋ ಅಲ್ಲ ನಿಂಗೆ ಸರಿ ಬಾಯಿ ಬರೋದು ಹತ್ತಿರೋಗಿ ಯಾಕೆ ಮಾತಾಡ್ತೀರಪ್ಪ? ಸನ್ಮಾನ್ಯ ಅಧ್ಯಕ್ಷರೇ, ಇದು ವಿಷಯಾಂತರ ಆಗೋದ್ ಬೇಡ. ಮಾನ್ಯ ಗೌರವಾನ್ವಿತ ಸಚಿವರು ಮಹಿಳೆ ಶೆಲ್ಟರ್ಗೆ ಹೋಗೋದ್ ಬೇಡ. ನಾನು ರೂಲ್ಸ್ ಬುಕ್ ಅನ್ನು ನೋಡಿದೆ. ಆಯ್ತು, ಅಲ್ಲಲ್ಲ, ಅದು ಹೋಗೋದ್ ಬೇಡ. ಕಡ್ತಕ್ಕೆ ಹೋಗಿದೆಯಲ್ಲ ಈಗ, ತೆಗಿಸ್ಬಿಡಿ. ಅದು ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಅದನ್ನ ಮಂತ್ರಿ ಅಂತ ಇದ್ದಾರೆ ಅವರು, ಈಕ್ವಲ್ ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಸ್ಟೇಟಸ್ ಇದೆ. ಕಾನೂನಲ್ಲಿ ಎಲ್ಲೂ ಇಲ್ಲ. ಅದರಿಂದ ಅವರು ನಮ್ಮ ಪ್ರಶ್ನೆ ನಮ್ದು ಸಿಂಪಲ್ ಇತ್ತು. ನಾವು ಡಿ ಕೆ ಶಿವಕುಮಾರ್ ಅವರದ್ದು ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರೂ ಯಾರಾದ್ರೂ ಹಿಂಗೆ ಕಾಂಗ್ರೆಸ್ಗೆ ಏನಾನ ಉತ್ತರ ಹೇಳಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸದಸ್ಯರು ಅಲ್ಲಿ ಡೆಲ್ಲಿಯಲ್ಲಿ ಉತ್ತರ ಹೇಳಿದ್ರೆ ಅವ್ರು ಕೇಳಕ್ ರೈಟ್ಸ್ ಇದ್ದೇ ಇರ್ತದೆ. ಅಲ್ಲಿ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ. ನಾವು ಇಲ್ಲಿ ಸದನದಲ್ಲಿ ಆಗಿರೋದು ಕೇಳಿರೋದು, ಆಚೆದು ಯಾವುದೂ ಇಲ್ಲ. ನರೇಗಾನೂ ಇಲ್ಲ, ಯಾವ ಏಗಾನೂ ಇಲ್ಲ ನಮ್ಮ ಹತ್ರ. ನಮ್ದು ಸದನದಲ್ಲಿ ಆಗಿರುವಂತ ಪ್ರಶ್ನೆಗೆ ನಾವು ಕೇಳಿದ್ವಿ. ಸಿಂಪಲ್ ಪ್ರಶ್ನೆ, ಸಿಂಪಲ್ ಆನ್ಸರ್, ಮುಗ್ದೋಗಿತ್ತು. ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗ್ಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ.